ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಎಲ್ಒಸಿ ಗಡಿಯಲ್ಲಿ ಪಾಕಿಸ್ತಾನದಿಂದ ಪ್ರಚೋದನೆಯನ್ನ ಮಾಡಲಾಗ್ತಾ ಇದೆ. ಎಲ್ಒಸಿಯಲ್ಲಿ ರಾತ್ರಿ ಇಡೀ ಗುಂಡಿನ ಚಕಮಕಿ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪಾಕ್ ಸೇನಾ ನೆಲೆಯಿಂದ ಭಾರತದ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಭಾರತವನ್ನ ಪದೇ ಪದೇ ಕೆಣಕ್ತಾ ಇದೆ ಪಾಕಿಸ್ತಾನದ ದಾಳಿಗೆ ಭಾರತೀಯ ಸೇನೆಯು ಕೂಡ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಸದ್ಯಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಭಾರತ ಪಾಕಿಸ್ತಾನ ಗಡಿಯಲ್ಲಿ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಯಾವಾಗ ಈ ಅಟ್ಯಾಕ್ ಆಯಿತೋ ಅದಾದ್ಮೇಲೆ ಭಾರತ ಎಚ್ಚರಿಕೆಯನ್ನ ನೀಡಿದೆ ಪಾಕಿಸ್ತಾನಕ್ಕೆ. ನಾವು ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಇಲ್ಲಿಗೆ ಬಿಡೋದು ಇಲ್ಲ, ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಒಂದಷ್ಟು ಕಠಿಣ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಪಾಕಿಸ್ತಾನ ಈಗ ಪೆಟ್ಟು ತಿಂದಿದೆ, ಆದರೂ ಬುದ್ಧಿ ಕಲಿತಾ ಆಗಿಲ್ಲ. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಕು ಅಂತ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರೋದು. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಗುಂಡಿನ ಚಕಮಕಿ ಶುರುವಾಗಿರುವಂಥದ್ದು. ಅದರಲ್ಲೂ ಎಲ್ಒಸಿ ಗಡಿಯಲ್ಲಿ ಪಾಕಿಸ್ತಾನದಿಂದ ಪ್ರಚೋದನೆಯನ್ನ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಮಾಡೋದೆಲ್ಲ ಮಾಡಿ ಕೊನೆಗೆ ಏನೂ ಮಾಡೇ ಇಲ್ಲ ಅನ್ನೋ ಥರ ಮಾಡುವಂಥದ್ದು. ನೀವು ಪಾಕಿಸ್ತಾನದ ಯಾವುದಾದ್ರೂ ಮೀಡಿಯಾಗಳನ್ನು ನೋಡ್ಬಿಟ್ರೆ ಅಯ್ಯೋ ಈ ಥರ ಎಲ್ಲ ಅನ್ಯಾಯ ಆಗ್ತಿದೆಯಾ ಪಾಕಿಸ್ತಾನಕ್ಕೆ ಅಂತ ಅನಿಸ್ಬಿಡುತ್ತೆ. ಆ ಥರದ್ದು ಸುಳ್ಳು ವರದಿಗಳನ್ನು ಬಿತ್ತರಿಸೋದು ಪ್ರತಿ ಬಾರಿ ಪಾಕಿಸ್ತಾನ ಮಾಡ್ಕೊಂಡು ಬರ್ತಿರೋದು ಇದೇ ಕೆಲಸ. ಎಲ್ಲ ಕುತಂತ್ರ ಬುದ್ಧಿಯನ್ನು ಮಾಡೋದು, ಕೊನೆಗೆ ನಾವೇನೂ ಮಾಡೇ ಇಲ್ಲ, ಭಾರತ ಸುಳ್ಳು ಹೇಳ್ತಾ ಇದೆ, ಭಾರತ ಡ್ರಾಮಾ ಮಾಡ್ತಾ ಇದೆ ಅಂತ ನಮ್ಮ ಮೇಲೆ ಹೇಳೋದು. ಬಟ್ ಬೇಕು ಅನ್ನುವಂಥ ಪ್ರಚೋದನೆಯನ್ನು ಪಾಕಿಸ್ತಾನ ಮಾಡ್ತಾ ಇರೋದ್ರಿಂದ ತಕ್ಕ ಉತ್ತರ ಭಾರತದ ಕಡೆಯಿಂದ ಆಗಲೇಬೇಕು ಅಂತ ಭಾರತದ ಪ್ರತಿ ಒಬ್ಬ ಪ್ರಜೆಯೂ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ ಕೊಡಲಿಲ್ಲ ಅಂತಂದರೆ ಆಗಲ್ಲ ಅಂತ. ಈಗ ಎಲ್ಒಸಿಯಲ್ಲಿ ರಾತ್ರಿ ಇಡೀ ಗುಂಡಿನ ಚಕಮಕಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿದೆ, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ವೋ ಅಥವಾ ಅದೇ ಥರದ್ದು ವಾತಾವರಣ ಇದೆಯೋ, ಬೆಳಗ್ಗೆನೂ ಗುಂಡಿನ ಚಕಮಕಿಗಳಾಗಿದೆಯೋ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಪಾಕ್ ಸೇನಾ ನೆಲೆಯಿಂದ ಭಾರತದ ಮೇಲೆ ದಾಳಿಯನ್ನು ಮಾಡಲಾಗ್ತಾ ಇದೆ. ಭಾರತವನ್ನು ಪದೇ ಪಾಕಿಸ್ತಾನ ಬೇಕು ಅಂತ ಕೆಣಕುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಇದೀಗ ಪಾಕಿಸ್ತಾನದ ಈ ದಾಳಿಗೆ ಭಾರತೀಯ ಸೇನೆ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಟೈಟ್ ಸೆಕ್ಯೂರಿಟಿಯನ್ನು ಮಾಡಲಾಗಿದೆ. ಈ ಕಾಶ್ಮೀರ ಆಗಿರ್ಬೋದು, ಆ ಗಡಿಭಾಗಗಳಾಗಿರ್ಬೋದು, ಹೆಜ್ಜೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಮ್ಮ ದೇಶದಲ್ಲಿ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಮತ್ತು ಸೇನೆ ಅಲರ್ಟ್ ಆಗಿದೆ. ಯಾವುದೇ ಕ್ಷಣಕ್ಕೂ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡ್ರೂ ಕೂಡ ಅದಕ್ಕೆ ಸಿದ್ಧವಾಗಿರಬೇಕು, ಬದ್ಧವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಸಿದ್ಧವಾಗಿದೆ. ಸದ್ಯಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನೇನು ಕಿತಾಪತಿ ತೆಗೆಯುತ್ತೆ, ಖ್ಯಾತಿ ತೆಗೆಯುತ್ತೆ ಪಾಕಿಸ್ತಾನ ಅನ್ನೋದನ್ನು ನೋಡಬೇಕಾಗತ್ತೆ. ಗಡಿ ಭಾಗದಲ್ಲಂತೂ ಭಾರತ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳಲಾಗಿದೆ.